ಪಟ್ಟಣದ ತ್ರಿಮೂರ್ತಿ ಟಾಕೀಸ್ ಮುಂಭಾಗ ಅಪ್ಪು ಅಭಿಮಾನಿಗಳು ಕನ್ನಡದ ಕೋಟ್ಯಾಧಿಪತಿ ನಟ ಸಾರ್ವಭೌಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇಂದು ನಮ್ಮೊಂದಿಗೆ ಇದ್ದಿದ್ದರೆ ಅದ್ದೂರಿಯಾಗಿ 50ನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿದ್ದರು. ಆದರೆ ಅವರಿಲ್ಲದೆ ಅಭಿಮಾನಿಗಳು ಜನ್ಮದಿನ ಆಚರಿಸುವಂತಾಗಿದೆ. ಪ್ರತಿ ವರ್ಷ ಮಾರ್ಚ್ 17 ಬಂತಂದ್ರೆ ಸಾಕು ಅಪ್ಪು ಅಭಿಮಾನಿಗಳು ಸಂಭ್ರಮಿಸುತ್ತಾರೆ. ಪುನೀತ್ ಅವರ ಬರ್ತ್ಡೇ ಪ್ರಯುಕ್ತ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾರೆ. ಈ ಬಾರಿಯೂ ಅದು ಮುಂದುವರೆದಿದೆ. ಅನ್ನದಾನ, ರಕ್ತದಾನ, ನೇತ್ರದಾನ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬವನ್ನು ತುಂಬಾ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ರಕ್ತದಾನಿಗಳು, ಗಣ್ಯರು, ಅಭಿಮಾನಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಮಂಜುನಾಥ್. ಬಾಸು ಎಂತೆಂತ ಎಷ್ಟೆಷ್ಟು ದಾನ ಧರ್ಮ ಮಾಡಿದ್ದಾರೆ, ಅದನ್ನ ಯಾರಿಗೂ ಬೆಳಕಿಗೆ ತಂದಿಲ್ಲ. ಸತ್ ಮೇಲೆ ಎಷ್ಟೋ ಜನ ಗೊತ್ತಾಗಿತ್ತು ಅಂತ ನಾವಿಷ್ಟು ನಮ್ಮಿಂದ ನಮ್ಮ ರಕ್ತದಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ನಾವು ದಾನ ಮಾಡೋದ್ರಲ್ಲಿ ಅಂತಿಲ್ಲ. ನಮ್ಮ ತಿಕ್ಕಲ್ಲಿ ಇದು ರಕ್ತದಾನ ಶಿಬಿರ ಅಂದ್ಕೊಂಡಿರೋದು ನಮಗೂ ಭಾರಿ ಖುಷಿ. ಹಿಂಗೆ ಎಲ್ಲರೂ ರಕ್ತದಾನ ಮಾಡಿ ಬೇರೆಯವರಿಗೋಸ್ಕರ ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಎಷ್ಟೋ ಹೆಲ್ಪ್ ಆಗುತ್ತೆ. ಅವ್ರು ಯಾವ ಥರ ಜೀವನ ಮಾಡಿದ್ರು ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಅದೇ ನಮಗೂ ಇನ್ಸ್ಪಿರೇಷನ್. ಸ್ಫೂರ್ತಿಯ ತಗೊಂಡು ಇವತ್ತು ಅವರ ಬರ್ತಡೇ ಸಹ ಸ್ಫೂರ್ತಿಯ ದಿನ ಅಂತ ಆಚರಣೆ ಮಾಡ್ತಾರೆ. ಆ ಒಂದು ದಿನನ ನಾವು ಅನ್ನದಾನ ಮುಖಾಂತರ, ರಕ್ತದಾನ ಮುಖಾಂತರ ತುಂಬ ಯಶಸ್ವಿಯಾಗಿ ನೆರವೇರಿಸಿದ್ದೀವಿ. ಇದೇ ಥರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಅವ್ರನ್ನ ಸ್ವತಃ ಜೀವಂತವಾಗಿ ಇಟ್ಕೊಬೇಕು ಅಂತ ನಾವೆಲ್ಲ ಒಂದು ಸಂಘಟನೆ ಮಾಡ್ಕೊಂಡು ಇದೇ ಥರ ಒಳ್ಳೆ ಕಾರ್ಯಗಳನ್ನ ಮಾಡ್ಕೊಂಡು ಪ್ರತಿ ದಿನವೂ ಅವ್ರನ್ನ ಪೂಜೆ ಮಾಡ್ತಾ ಅಪ್ಪು ಬಾಸ್ನ ದೇವ್ರ ಥರನೇ ಇರ್ತೀವಿ. ಅವರು ಸದಾ ಜೀವಂತ. ಅಪ್ಪು ಅಜರಾಮರ. ಅಪ್ಪು ಅಭಿಮಾನಿ ಬಳಗದವರು ತ್ರಿಮೂರ್ತಿ ಚಿತ್ರಮಂದಿರದ ಹತ್ತಿರ ಮಹಾ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದರು. ಎಲ್ಲರೂ ತಮ್ಮ ಹುಟ್ಟುಹಬ್ಬವನ್ನು ವಿವಿಧ ರೀತಿಯಲ್ಲಿ ಆಚರಿಸಿಕೊಳ್ಳುತ್ತಾರೆ. ಆದರೆ ಅಪ್ಪು ಅಭಿಮಾನಿಗಳು ರಕ್ತದಾನ ಮಾಡುವುದರ ಮುಖಾಂತರ ಬೇರೆ ಒಂದು ಜೀವವನ್ನು ಉಳಿಸುವುದರ ಸಲುವಾಗಿ ರಕ್ತದಾನ ಶಿಬಿರವನ್ನು ಮಾಡಿದ್ದಾರೆ. ಇದರಿಂದ ತಿಪಟೂರು ಜನತೆಗೆ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಸುಮಾರು ರೋಗಿಗಳಿಗೆ ಮತ್ತು ಕಲ್ಪತರು ನಡಿನ ಎಲ್ಲ ಜನತೆಗೂ ಅನುಕೂಲ ಆಗುತ್ತೆ. ಇದೇ ತರಹದ ಹುಟ್ಟುಹಬ್ಬವನ್ನು ಎಲ್ಲರೂ ಮಾಡಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಇದೊಂದು ಸಾರ್ಥಕವಾಗಿ ನೆರವೇರಿದೆ. ಸುಮಾರು 30 ಜನ ಇಲ್ಲಿವರೆಗೂ ರಕ್ತದಾನ ಶಿಬಿರವನ್ನು ಮಾಡಿದ್ದಾರೆ. ಒಂದು ಬಾಟಲ್ ರಕ್ತದಲ್ಲಿ ನಾವು ಸುಮಾರು 3 ಜೀವವನ್ನು ಉಳಿಸಬಹುದು. ಸೊ ಇವರು 30 ಜನ ಇಲ್ಲಿವರೆಗೂ ದಾನವನ್ನು ಮಾಡಿದ್ದಾರೆ. ಇದೇ ತರಹವಾಗಿ ಎಲ್ಲರೂ ರಕ್ತದಾನ ಮಾಡಬೇಕೆಂದು ಕೋರಿಕೊಳ್ಳುತ್ತೇನೆ.